ಕಥಾ ಸಾಮ್ರಾಜ್ಯ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬುದ್ಧ ತನ್ನ ಅನುಚರ ಸನ್ಯಾಸಿಗಳೊಂದಿಗೆ ನಿರಂತರವಾಗಿ ಪ್ರಯಾಣಿಸುತ್ತಿದ್ದರು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಜ್ಞಾನ ರವಾನೆಗೆ. ಹೀಗೆ ಅವರ ನಿರಂತರ ಪ್ರಯಾಣದಲ್ಲಿ ಅವರು ಅದೆಷ್ಟೋ ಘಟನೆಗಳ ಮೂಲಕ ಕೆಲವು ಪಾಠಗಳನ್ನು ಬಿಟ್ಟು ಹೋಗಿದ್ದಾರೆ. ಕೆಲವೊಂದು ದಾಖಲಾಗಿವೆ, ಕೆಲವೊಂದು ಹಾಗೆ ಕಥೆಯ ರೂಪ ತಾಳಿ ಜೀವಂತವಾಗಿವೆ. ಒಮ್ಮೆ ಬುದ್ಧ ಒಂದು ಊರಿಂದ ಇನ್ನೊಂದು ಊರಿಗೆ ತನ್ನ ಅನುಚರ ಸನ್ಯಾಸಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ರು. ಅವರು ಒಂದು ಕೆರೆಯ ಪಕ್ಕದಿಂದ ಹೋಗಬೇಕಾದರೆ ಬುದ್ಧ ಅಲ್ಲೇ ಕೂತು ಅವರ ಅನುಚರ ಸನ್ಯಾಸಿಗಳಲ್ಲಿ ಒಬ್ಬರನ್ನು ಕರೆದು, ನನಗೆ ದಣಿವಾಗಿದೆ, ಬಾಯಾರಿಕೆಯಾಗಿದೆ, ಹೋಗಿ ನೀರು ತನ್ನಿ ಅಂತ ಹೇಳ್ತಾರೆ. ಆ ಅನುಚರ ಸನ್ಯಾಸಿ ಕೆರೆಗೆ ನೀರು ತರಲು ಹೋಗ್ತಾನೆ. ನೋಡಿದರೆ ಅಲ್ಲಿ ಕೆಲವು ಜನ ಬಟ್ಟೆ ಒಗಿತಿದ್ರು. ಅದೇ ಸಮಯದಲ್ಲಿ ಒಂದು ಎಮ್ಮೆ ಆ ಕೆರೆಗೆ ಇಳಿಯುತ್ತದೆ. ಅದರ ಪರಿಣಾಮ ಈಗ ನೀರು ಕಲ್ಮಶವಾಗಿದೆ, ಮಣ್ಣಾಗಿದೆ. ಆ ಸನ್ಯಾಸಿ ಯೋಚಿಸ್ತಾನೆ, ಈ ನೀರನ್ನು ನನ್ನ ಗುರುವಿಗೆ ಹೇಗೆ ನೀಡಲಿ ಅಂತ. ಬರಿಗೈಯಲ್ಲಿ ಹಿಂತಿರುಗಿ ಸನ್ಯಾಸಿ ಈಗ ಬುದ್ಧನಿಗೆ ವಿವರಿಸುತ್ತಾನೆ, ಆ ಕೆರೆಯ ನೀರು ಕಲ್ಮಶವಾಗಿದೆ, ಅದು ಕುಡಿಯಲು ಯೋಗ್ಯವಿಲ್ಲ ಗುರುಗಳೇ. ಆಗ ಬುದ್ಧ, ಇರಲಿ, ನಾವು ಸ್ವಲ್ಪ ಸಮಯ ಇಲ್ಲೇ ವಿಶ್ರಾಂತಿ ಪಡೆಯೋಣ ಅಂತ ಒಂದು ಮರದ ಕೆಳಗೆ ಧ್ಯಾನಕ್ಕೆ ಕೂತು ಬಿಡುತ್ತಾರೆ. ಒಂದು ಗಂಟೆಯ ನಂತರ ಬುದ್ಧ ಅದೇ ಅನುಚರನನ್ನು ಕರೆದು, ಈಗ ಹೋಗಿ ನೀರು ತನ್ನಿ ಅಂತ ಹೇಳುತ್ತಾರೆ. ತಕ್ಷಣ ಆ ಸನ್ಯಾಸಿ ಕೆರೆಗೆ ಹೋಗುತ್ತಾನೆ. ಈಗ ನೋಡಿದರೆ ನೀರು ಶುದ್ಧವಾಗಿದೆ, ಮಣ್ಣು ಕೆಳಗೆ ಕೂತಿದೆ, ನೀರು ನಿಷ್ಕಲ್ಮಶವಾಗಿದೆ, ಕುಡಿಯಲು ಯೋಗ್ಯವಾಗಿದೆ. ಅಲ್ಲಿಂದ ನೀರು ತೆಗೆದುಕೊಂಡು ಹೋಗಿ ಗುರುವಿಗೆ ಕೊಡುತ್ತಾರೆ. ಬುದ್ಧ ನೀರನ್ನು ನೋಡುತ್ತಾರೆ. ನಂತರ ಆ ಸನ್ಯಾಸಿಯನ್ನು ನೋಡಿ, ನೀವು ಈ ನೀರನ್ನು ಅದರ ಪಾಡಿಗೆ ಸುಮ್ಮನೆ ಬಿಟ್ಟು ಬಿಟ್ಟಿರಿ. ಮಣ್ಣು ತಳ ಸೇರಿತು, ಕಲ್ಮಶ ಮಾಯವಾಗಿತ್ತು, ನೀರು ಶುದ್ಧವಾಗಿತ್ತು, ಈಗ ಕುಡಿಯಲು ಯೋಗ್ಯವಾಯಿತು. ಇಲ್ಲಿ ನೀವು ಯಾವ ಕ್ರಿಯೆಯೂ ಮಾಡಲಿಲ್ಲ. ಈ ಕಥೆಯ ಅರ್ಥ ಇಷ್ಟೇ. ನಮ್ಮ ಈ ಜೀವನದಲ್ಲಿ ನಮ್ಮ ಮನಸ್ಸು ಹಾಗೆ ಕೆಲವೊಮ್ಮೆ ಕೆಲವು ಬಾರಿ ಕೆಲವು ಕಾರಣಗಳಿಂದ ಅದು ಕಲ್ಮಶವಾಗುತ್ತದೆ. ಅಂದರೆ ಅದು ನಮ್ಮ ನಿಯಂತ್ರಣ ತಪ್ಪುತ್ತದೆ. ಯಾವಾಗ ಅದು ವಿಚಲಿತವಾಗುತ್ತದೋ ಅದನ್ನು ಹಾಗೆ ಬಿಡಿ. ಸ್ವಲ್ಪ ಸಮಯ ಕೊಡಿ, ಅದು ತನ್ನಷ್ಟಕ್ಕೆ ತಾನೇ ಸರಿಯಾಗುತ್ತದೆ, ಶುದ್ಧವಾಗುತ್ತದೆ. ಅಲ್ಲಿ ನೀವು ಏನೂ ಮಾಡಬೇಕಿಲ್ಲ. ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ನಿರ್ಧಾರಗಳು ಹಾಗೂ ಒಳ್ಳೆಯ ಕೆಲಸಗಳನ್ನು ಆಗ ಮಾತ್ರ ಮಾಡಲು ಸಾಧ್ಯ. ಯಾವಾಗ ನಮ್ಮ ಚಿತ್ತ ಶುದ್ಧವಾಗಿರುತ್ತದೆ, ಯಾವಾಗ ನಮ್ಮ ಮನಸ್ಸು ಶಾಂತವಾಗಿ ನಮ್ಮ ನಿಯಂತ್ರಣದಲ್ಲಿ ಇರುತ್ತದೆಯೋ ಆವಾಗ ನೆನಪಿಡಿ, ಯಾವ ವ್ಯಕ್ತಿ ತನ್ನ ಚಿತ್ತ ಶುದ್ಧವಾಗಿ ಇಟ್ಟುಕೊಳ್ಳುತ್ತಾನೋ, ಯಾವ ವ್ಯಕ್ತಿ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುತ್ತಾನೋ ಅಂತಹ ವ್ಯಕ್ತಿಗೆ ಇಡೀ ಜಗತ್ತು ತಲೆಬಾಗುತ್ತದೆ.